ನೋಡಿ, ಇದು ಯಾವುದೇ ಒಂದು ಸಮುದಾಯದ ಪ್ರಶ್ನೆ ಅಲ್ಲ. ಕೇರಳ, ತಮಿಳುನಾಡು, ಬಿಹಾರ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ನಾವು ನೋಡಿದ್ರೆ ಯಾರು ನಾಗರಿಕರಿದ್ದಾರೆ ಅವರಿಗೆ ಮತದಾನದಿಂದ ವಂಚಿತ ಮಾಡಿರೋದು ನೋಡಿದ್ದೀವಿ ನಾವು. ಇದು ಪ್ರಶ್ನೆ ಮುಸಲ್ಮಾನರದ್ದಲ್ಲ ಅಥವಾ ಬೇರೆ ಯಾವ ಸಮುದಾಯದೂ ಅಲ್ಲ. ಈಗ ನಂದಲಾಲ್ ಬೋಸು ಯಾರವರು? ನಮ್ಮ ಸಂವಿಧಾನದ ಮೇಲೆ ಯಾರು ಚಿತ್ರ ಬಿಡಿಸಿದ್ರಲ್ಲ, ಅವ್ರ ಮೊಮ್ಮಗ. ಅವ್ರು ಮುಸ್ಲಿಮ್ಮ. ಅಮರ್ತ್ಯ ಸೇನ್ ಅವ್ರು ಮುಸ್ಲಿಮ್ಮ. ನೋಡಿ, SIR ಅನ್ನೋದು ಭಾಳ ಸ್ಪೆಸಿಫಿಕ್ಕಾಗಿ BJPಗೆ ಗೆಲ್ಲಿಸ್ಲಿಕ್ಕಂತ ಡಿಸೈನ್ ಮಾಡಿರೋದು. ಅದು ಲಾಜಿಕಲ್ ಡಿಸ್ಕ್ರಪೆನ್ಸೀಸ್ ಅಂದ್ಬಿಟ್ಟು ಒಂದು ಹೊಸ ರೂಲ್ ತಂದು ಯಾರಿಗೆ ಬೇಕು ಅವರಿಗೆ ನೀವು ಮತದಾರರ ಪಟ್ಟಿಯಿಂದ ತೆಗಿಬೋದು ಅಂದರೆ ಅದು ಸಂವಿಧಾನದ ಪರವಾಗಿ ನಡಿಬೇಕಾಗಿರುವಂಥ ನಡೀತಿರ ಅಂತ ಹೇಳೋಕ್ಕಾಗ್ತದೆ ನಾವು. ದಿಸ್ ಈಸ್ ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್. ಆಮೇಲೆ ರೆಮಿಡೀಸ್ ಏನಿದೆ, ಏನಾದರೂ ಪರಿಹಾರ ಇರಬೇಕಲ್ಲ, ಆ ಪರಿಹಾರ ಕೂಡ ಇವರು ಕೊಡ್ಲಿಕ್ಕೆ ತಯಾರಿಲ್ಲ. ಈಗ ಟ್ರಿಬ್ಯುನಲ್ಸ್ ಸೆಟಪ್ ಮಾಡಿದ್ರು ವೆಸ್ಟ್ ಬೆಂಗಾಲ್ನಲ್ಲಿ. 27 ಲಕ್ಷ ಜನ ಆ ಟ್ರಿಬ್ಯುನಲ್ಲಿಗೆ ಅರ್ಜಿ ಹಾಕಿದ್ರೆ 1,000 ಜನದ್ದು ಆಗಿಲ್ಲ. ಸೊ ಇದು ಏನಿದೆ, SIR ಅನ್ನು ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ, ಸರಿಯಾಗಿ ಮಾಡಿ ಅಂತ ಹೇಳ್ತಾ ಇರೋದು. ಯಾವ ಒಬ್ಬ ನಾಗರಿಕನಿಗೂ ಕೂಡ ತೊಂದರೆ ಆಗಲಾರ್ದಂಗೆ ಅವರ ಸಂವಿಧಾನಿಕ ಹಕ್ಕೇನಿದೆ ಮತದಾನದ್ದು, ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಷ್ಟೇ. ನಮ್ಮದು ಬೇರೆದೇನಿಲ್ಲ. ಕರ್ನಾಟಕದಲ್ಲೂ ಕೂಡ ಲಾಜಿಕಲ್ ಡಿಸ್ಟಿಂಕ್ಷನ್ನ ಅಳವಡಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಎಲ್ಲೋ ಒಂದು ಕಡೆ ಬಹಳ ಡೇಂಜರ್ ಆಗಿ ಕಾಣಿಸ್ತಾ ಇದೆ ಎಲ್ರಿಗೂ. ಹೌದು, ಈಗ ನಾಳೆ ನಿಮ್ಮದು ಓಟ್ ಇರಲ್ಲ. ಈಗ ಉದಾಹರಣೆಗೆ ನನ್ನ ಹೆಸರು ಪ್ರಿಯಾಂಕ್, ಅಲ್ಲೆಲ್ಲೋ ಬೈ ಮಿಸ್ಟೇಕ್ ಒಂದು A ಆ್ಯಡ್ ಮಾಡಿರ್ತಾರೆ, ಅಥವಾ ದೊಡ್ಡ ಕ ಆಗ್ತದೆ, ಪ್ರಿಯಾಂಕಾ ಆಗುತ್ತೆ. ಹಂಗಂದರೆ ನನಗೆ ಬಿಟ್ಬಿಡ್ತೀರಾ ನೀವು? ಇದು ಆಗಿರೋದಲ್ಲ. ವೆಸ್ಟ್ ಬೆಂಗಾಲ್ನಲ್ಲಿ ಕ್ಯಾಂಡಿಡೇಟ್ ಹೆಸರೇ ಮತದಾರ ಪಟ್ಟಿಯಿಂದ ತೆಗೆದುಬಿಟ್ಟಿದ್ದಾರೆ. ಹೌ ಇಸ್ ದಟ್ ಪಾಸಿಬಲ್? ಒಬ್ಬ ವ್ಯಕ್ತಿ, ಒಬ್ಬರು ಆರ್ಮಿನಲ್ಲಿದ್ದವರು, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಹೋಲ್ಡರ್, ಅವರು 17 ವರ್ಷ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇತ್ತು ಅವ್ರ ಹತ್ರ, ಅವ್ರ ಹೆಸರು ಬಿಟ್ಟು ಹೋಗಿದ್ದಾರೆ. ಮಹಾರಾಷ್ಟ್ರನಲ್ಲಿ ನೇವಿ ವೈಸ್ ಅಡ್ಮಿರಲ್ಲು, ಅವ್ರ ಹೆಸರು ಬಿಟ್ಟು ಹೋಗಿದ್ದಾರೆ. ಬನ್ನಿ ನೀವು ನಿಮ್ಮ ಸಿಟಿಸನ್ಶಿಪ್ನ ಪ್ರೂವ್ ಮಾಡಿ ಅಂತ ಕರೆಸಿದ್ದಾರೆ ಅವರಿಗೆ. ಏನು ನಡೀತಾ ಇದೆ ಸರ್ ಇದು? ಸರ್ಕಾರದ ನಿಲುವು ಸರ್ ಈಗ ಏನು ಭಾಳ ಸ್ಪಷ್ಟವಾಗಿದೆ ಸರ್ಕಾರದ ನಿಲುವು. ಏನು ಇವಾಗ ವೋಟರ್ ಮ್ಯಾಪಿಂಗ್ ಆಗಿದೆ. ವೋಟರ್ ಮ್ಯಾಪಿಂಗ್ ಸರಿಯಾಗಿದೆಯಾ ಇಲ್ಲ ನೋಡಲಿ ಎಲೆಕ್ಷನ್ ಕಮಿಷನ್, ನೋ ಪ್ರಾಬ್ಲಮ್. ಆಮೇಲೆ ಅದರಲ್ಲಿ ಏನಾದರೂ ಲೋಪಗಳಿದ್ರೆ ಪಾರದರ್ಶಕವಾಗ್ತಿದ್ದಿಲ್ಲ. SIR ಮಾಡಬೇಕು ಅಂದರೆ ಏನು ಡಿಸ್ಕ್ರಪೆನ್ಸೀಸ್ ಅಂತ ಏನು ಹೇಳ್ತಾ ಇದ್ದೀವಿ, ಅಥವಾ ಸಾರ್ವಜನಿಕರಿಂದ ಏನು ದೂರುಗಳು ಬಂದಿದೆ, ಅದೆಲ್ಲನೂ ಸರಿಪಡಿಸ್ಬಿಟ್ಟು ಮಾಡಿ. ಸರಿಪಡಿಸ್ಲಾರ್ದೆ ನೀವು ಮಾಡೋಕ್ಕೆ ಹೋದರೆ ನೀವು ಭಾಳಷ್ಟು ಜನರಿಗೆ ಅವರ ಸಂವಿಧಾನದ ಹಕ್ಕಿನಿಂದ ದೂರ ಇಟ್ಟಂಗೆ ಆಗುತ್ತೆ. ಮಾಡೋಣ, ಅದನ್ನು ಮಾಡ್ತೀವಿ. ಪಾರ್ಟಿ ಕಡೆಯಿಂದನೂ ಮಾಡ್ತೀವಿ, ಸರ್ಕಾರದ ಕಡೆಯಿಂದನೂ ಮಾಡ್ತೀವಿ. ಸರ್, ನೀಟ್ ಪರೀಕ್ಷೆ ರದ್ದು ಆದ ಬಳಿಕ ಆಕಾಂಕ್ಷಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್. ಭಾಳ ದೊಡ್ಡ ದುರಂತ ಇದು. ಮೊನ್ನೆ ಕೂಡ ನಾನು ಹೇಳ್ತಾ ಇದ್ದೆ, ಇದೇನು ಆಕಸ್ಮಿಕವಾಗಿ ಆದಿದ್ದಂತಲ್ಲ, ವ್ಯವಸ್ಥಿತವಾಗಿ ಆಗಿದ್ದು. ಆಮೇಲೆ ಇದರಲ್ಲಿ ಯಾರ್ಯಾರಿದ್ದಾರೆ? BJP ಅವರು ಇದ್ದಾರೆ, RSSನವ್ರು ಇದ್ದಾರೆ. ಈ ಪಾಲು ಯಾರಿಗೆ ಹೋಗ್ತಾ ಇದೆ ಇವರೇ? ಯಾಕೆ ಇನ್ನೂ ಒಬ್ಬರು ರಾಜೀನಾಮೆ ಕೊಟ್ಟಿಲ್ಲ? ಕಲಬುರಗಿನಲ್ಲಿ ಮಕ್ಕಳು 85% ತೊಗೊಂಡ್ರೆ, 90% ತೊಗೊಂಡ್ರೆ, ಪ್ರಿಯಾಂಕರ್ಗೆ ಕಾರಣ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಓಡಾಡೋ BJP ನಾಯಕರು ಎಲ್ಲಿದ್ದಾರೆ ಇವರು? RSS BJP ಅವರ ನೆಕ್ಸಸ್ಸಿಂದ ಇದಾಗ್ತಾ ಇರೋದು. 22 ಲಕ್ಷ ಜನರಿಗೆ ಮೋಸ ಆಗಿದೆ. ಇವತ್ತು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ, ಯಾರು ಕಾರಣ? ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ಮಕ್ಕಳು ಬರೆದಿದ್ದಾರೆ, ಈಗ ಬರೆಯಲ್ಲ ಅಂತ ಕೂತಿದ್ದಾರೆ. 2 ವರ್ಷ 3 ವರ್ಷ ಸತತವಾಗಿ ನೀಟ್ ಟ್ರೈನಿಂಗ್ ತೊಗೊಂಡು ಹಗಲಿರುಳು ಒಂದು ಮಾಡಿ ಓದಿ ವ್ಯವಸ್ಥಿತವಾಗಿ ಇದನ್ನು ದುಡ್ಡಿಗೆ ಮಾರಾಟ ಮಾಡ್ತಾ ಇದ್ದಾರಲ್ಲ ಮಕ್ಕಳ ಭವಿಷ್ಯ. BJP ಅವರಿಗೆ ಏನಾದರೂ ಸ್ವಲ್ಪನ ನಾಚಿಕೆ ಇದ್ದರೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಸಂಪುಟದಿಂದ ಕಿತ್ತಾಕಬೇಕು. ಅವ್ರಿಗೆ ಏನಾದರೂ ಸ್ವಲ್ಪನ ನಾಚಿಕೆ ಇದ್ದರೆ ಅವರೇ ರಾಜೀನಾಮೆ ಕೊಡಬೇಕು. ಆಮೇಲೆ ಮೋದಿ ಅವರು ಎಲ್ಲಿದ್ದಾರೆ? ಮಾತು ಮುಂಚೆ ಪರೀಕ್ಷೆ ಪೇ ಚರ್ಚೆ ಮಾಡ್ತಾರಲ್ಲ, ನೀಟ್ ಪರೀಕ್ಷೆ ಪೇ ಚರ್ಚೆ ಎಲ್ಲಿದೆ ಅವ್ರದ್ದು? ಒಂದು ಮಾಡಲಿ ನೋಡೋಣ. ಏನಂತಾರೆ ಜೆನ್ಸಿ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ ಮೋದಿಯವರು, ನಾನು ಅವ್ರ ಪರವಾಗಿದ್ದೀವಿ ಅಂತ. ಪರೀಕ್ಷೆ ಪೇ ಚರ್ಚೆ ನೀಟ್ ಬಗ್ಗೆ ಯಾವಾಗ ಮಾಡ್ತಾರೆ ಮೋದಿಯವರು?
ಮತ್ತು ಎಲ್ಲ ಅವರೆಲ್ಲ ಯಾರು ಬಿ ಜೆ ಪಿದವರೆಲ್ಲ ಹೇಳ್ತಾ ಇದ್ರಲ್ಲಪ್ಪ RSS ಅವರು ಭಾಳ ಸಾಚ ಇದ್ದಾರೆ ದೇಶಭಕ್ತರಂತ. ಇದಾ ದೇಶಭಕ್ತಿ ಅವ್ರದ್ದು? A1 A2 ನಿಮ್ಮ ಗಣವೇಷದಲ್ಲಿ ಲಾಠಿ ಇಟ್ಕೊಂಡು ಫೋಟೋ ತೆಗೆಸ್ಕೊಂಡು ಇವತ್ತು ಪೇಪರ್ ಮಾರಾಟ ಮಾಡಿದಾರಲ್ಲ, ಏನಂತಾರೆ ಅದಕ್ಕೆ? ಎಲ್ಲಿದ್ದಾರೆ ಇವತ್ತು ಮೋಹನ್ ಭಾಗವತ್ ಅವರು, ದತ್ತಾತ್ರೇಯ ಹೊಸಬಾಳೆ ಅವರು ಪಾಕಿಸ್ತಾನ ಬಗ್ಗೆ ಮಾತಾಡ್ತಾರೆ, ಅಮೇರಿಕಾ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ನೋಡಿದ್ರೆ ಅವ್ರ ಪ್ರಚಾರಕರು ಮಕ್ಕಳ ಭವಿಷ್ಯ ಹಾಳು ಮಾಡ್ತಾ ಇದ್ದಾರೆ. ಇದಕ್ಕೆ ಅವರು ಉತ್ತರ ಕೊಡಬೇಕಲ್ಲ ಅವರು. ಸರ್, ದೇಶದಲ್ಲಿ ಎಕಾನಮಿಕಲ್ ಎಮರ್ಜೆನ್ಸಿ ಬರುವಂಥ ವಾತಾವರಣ ಕಂಡು ಬರ್ತಾ ಇದೆ. ವಿದೇಶದಲ್ಲಿ ಹೋದಂಥ ಮೋದಿ ಕೂಡ ನಾವು ಇಷ್ಟು ದಿನ ಮಾಡಿದ್ದೆಲ್ಲ ನಾಶ ಆಗ್ಬೋದು. ಏನು ಮಾಡಿದ್ದಾರೆ ಏನಪ್ಪ? ಇಲ್ಲಿ ಕಳೆದ 12 ವರ್ಷ 13 ವರ್ಷ ಮೋದಿಯವರು ಏನು ಮಾಡಿದ್ದಾರೆ ತಿಳಿಸ್ಬಿಡ್ಲಿ ಜನರಿಗೆ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಲ್ಲ, ಅಚ್ಚೇ ದಿನಿನ ಒಂದು ಶ್ವೇತಪತ್ರ ಹೊರಡಿಸ್ಲಿ. ಮೇಕ್ ಇನ್ ಇಂಡಿಯಾ ಸಕ್ಸಸ್ಫುಲ್ಲ, ಡಿಜಿಟಲ್ ಇಂಡಿಯಾ ಸಕ್ಸಸ್ಫುಲ್ಲ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸಕ್ಸಸ್ಫುಲ್ಲ, ಡಿಜಿಟಲ್ ಇಂಡಿಯಾ ಸಕ್ಸಸ್ಫುಲ್ಲ, ಸ್ಕಿಲ್ ಇಂಡಿಯಾ ಸಕ್ಸಸ್ಫುಲ್ಲ. ಏನು ಇವತ್ತು ಅವರ ಆರ್ಥಿಕ ನೀತಿಯಿಂದ ಏನಾದರೂ ರೂಪಾಯಿ ಮೌಲ್ಯ ಜಾಸ್ತಿ ಆಗಿದೆಯಾ? ಆಹಾರ ಪದಾರ್ಥ ಕಮ್ಮಿ ಆಗಿದೆಯಾ? ಉದ್ಯೋಗ ಜಾಸ್ತಿ ಸೃಷ್ಟಿಯಾಗಿದೆಯಾ? ವಿದೇಶದಲ್ಲಿ ವಿಶ್ವಗುರು ಅಂತ ನಿಜವಾಗ್ಲೂ ನಮಗೆ ಬಿರುದು ಕೊಟ್ಟಿದ್ದಾರಾ? ಸುಮ್ಮನೆ ಇದು ಉಪದೇಶ ಕೊಡೋ ಸಂದರ್ಭ ಅಲ್ಲ. ಈಗ ಇವರೆಲ್ಲ ಹೇಳ್ತಾ ಇದ್ರಲ್ಲಪ್ಪ, ನಾವು ಮಂಗಳಸೂತ್ರ ಕಸ್ಕೊತೀವಿ ಅಂತ. ನೆನಪಿದೆಯಾ? BJPಯವರ ಮೋದಿಯವರು ಕಾಂಗ್ರೆಸ್ನವರು ಬಂದರೆ ಮಂಗಳಸೂತ್ರ ಕಸ್ಕೋತಾರೆ ಅಂದ್ಬಿಟ್ಟು ಭಾಷಣ ಮಾಡಿದ್ರಲ್ಲ, ಇವತ್ತು ಅವರೇ ಕಸ್ಕೋತಾ ಇದ್ದಾರಲ್ಲ. ಚಿನ್ನ ಖರೀದಿ ಮಾಡಬೇಡಿ, ಮನೇಲಿರೋ ಚಿನ್ನ ಮಾರಾಟ ಮಾಡುವ ಪರಿಸ್ಥಿತಿ ಇವತ್ತು ಬಂದಿದೆ. ಇವತ್ತು ರೂಪಾಯಿ ಇವತ್ತು 100ಕ್ಕೆ ಮುಟ್ತಾ ಇದೆ, ಪೆಟ್ರೋಲ್ ಡೀಸೆಲ್ 100 ದಾಟಿದೆ. ಇವತ್ತು ಔಷಧಿ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ಮನೆ ನಡೆಸೋದು ಕಷ್ಟ ಆಗ್ತಾ ಇದೆ. LPG ಸಿಲಿಂಡರ್ ಇಲ್ಲ. ಮತ್ತು ನಮ್ಮ ಗ್ಯಾರಂಟಿಗಳಿಗೆ ಬಿಟ್ಟಿ ಭಾಗ್ಯ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಇವರು ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ನಡೆಯಲಾರ್ದ ಕಾರಣನೇ ನಾವು ಇವತ್ತು ಸಾಮಾಜಿಕ ಆರ್ಥಿಕ ಸಮಾನತೆ ಇರಬೇಕಂತ 5 ಗ್ಯಾರಂಟಿಗಳು ತಂದಿರೋದು. ಅದ್ರ ಬಗ್ಗೆ ಅವರು ಹೇಳಿ ಒಂದು ಶ್ವೇತಪತ್ರ ಹೊಡಿಸ್ಲಿ ಸರ್. ಇಷ್ಟೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಲ್ಲ ಆಡಳಿತ ಮೋದಿಯವ್ರದ್ದು. ನೆಹರು ಅವ್ರಿಗಿಂತ ಚೆನ್ನಾಗಿ ಮಾಡಿದ್ದೀನಿ, ಮನಮೋಹನ್ ಸಿಂಗ್ ಅವ್ರಿಗಿಂತ ಚೆನ್ನಾಗಿ ಮಾಡಿದ್ದೀನಿ. ಒಂದು ಶ್ವೇತಪತ್ರ ಹೊಡಿಸಿ ಸ್ವಾಮಿ, ಸಾಕು. ಎಲ್ಲ ನಾಟಕ ಮೇಡಮ್. ಈ ನೋಡಿ, ಎಲ್ಲನೂ ನಾಟಕ ಅವ್ರದ್ದು. 1 ದಿನ ಮಾಡಿದ್ದಾರೆ. ಇವತ್ತು ಹೋಗಿ ನೋಡ್ಕೊಂಡು ಬನ್ನಿ. ವಿಜಯೇಂದ್ರ ಮೆಟ್ರೋ ಹತ್ತಿದ್ದಾರೆ ಸರ್. ದಿನ ಹತ್ತಿದ್ರೆ ಓಕೆ ಅಪ್ಪ. ಈಗ ನಾವು ವೈಟ್ ಫೀಲ್ಡಿಗೆ ಹೋಗ್ಬೇಕಲ್ಲ, ನಾನು ಮೆಟ್ರೋ ಹತ್ತೀನಿ, ನೀವು ಯಾರು ಪ್ರಚಾರನೇ ಮಾಡಲ್ಲ. ಏನು ಅವಾಗೇನು ಇಟ್ಸ್ ಕನ್ವೀನಿಯನ್ಸ್. ಒಂದಿನ ಈಗ ಮೆಟ್ರೋ ಹತ್ಬೇಕಾದ್ರೆ ಹಿಂದೆಗಡೆಯಿಂದ ಒಬ್ಬ ಮುಂದೆಗಡೆಯಿಂದ ಒಬ್ಬ ತಕ್ಕೋತಾರೆ ಅಂದರೆ ದಿನ ಹತ್ತಿದ್ರೆ ಒಪ್ತೀವಪ್ಪ. ಈ ನೋಡಿ, ಶೋಕಿ ಅಂತಲ್ಲ. ಫಸ್ಟ್ ಆಫ್ ಆಲ್ ಆಯಿತು, ನೀವು ಸಂದಿಗ್ಧ ಪರಿಸ್ಥಿತಿನಲ್ಲಿದ್ದರೆ ಎಲ್ಲರೂ ಸಹಕಾರ ಮಾಡೋಣ. ಬಟ್ ಈ ಪರಿಸ್ಥಿತಿ ಉದ್ಭವ ಆಗಿದೆ ಹೇಗೆ ಅಂತ ಉತ್ತರ ಸಿಗಬೇಕಲ್ಲ ನಾಗರಿಕರಿಗೆ. ಮತ್ತು ಈ ಪರಿಸ್ಥಿತಿನಲ್ಲಿ ಇದ್ದೀವಿ ಅಂದ್ಬಿಟ್ಟು ಸರ್ಕಾರ ಒಪ್ಕೋಬೇಕಲ್ಲ. ಏನೂ ಇಲ್ಲ, ಅಚ್ಚೇ ದಿನ ಇದೆ, ಸಬ್ ಚಂಗಾಸಿ ಅಂತ ಹೇಳ್ಬಿಟ್ಟು ಪಾರ್ಲಿಮೆಂಟ್ನಲ್ಲೂ ಉತ್ತರ ಇಲ್ಲ, ಪ್ರೆಸ್ನಲ್ಲೂ ಉತ್ತರ ಇಲ್ಲ, ನಾಗರಿಕರಿಗೂ ಉತ್ತರ ಇಲ್ಲ ಅಂದರೆ ಏನು ಅನ್ಕೋಬೇಕು ನಾವು? ಎಲ್ಲ ಕಡೆ ಸಮಸ್ಯೆ ಇದ್ದರೆ ಒಪ್ಕೊಳಕ್ಕೇನು ನಿಮಗೆ? ಒಪ್ಕೊಂಡ್ಬಿಟ್ಟು ಅದಕ್ಕೆ ಪರಿಹಾರ ಕಂಡುಕೊಡೋಕ್ಕೇನಿದೆ ನಿಮಗೆ? ಸುಮ್ಮನೆ ಇದು ಸೈಕಲ್ ಹತ್ತೋದು ಒಬ್ಬ ಮಂತ್ರಿ, ಇನ್ನೊಬ್ಬ ಮಂತ್ರಿ ಬೆನ್ಗಾವಲು ಬಿಡೋದು, ಇನ್ನೊಬ್ಬ ಮಂತ್ರಿ ಇನ್ನೊಬ್ಬರು ನಾಯಕರು ಮೆಟ್ರೋ ಹತ್ತೋದು. ದಿನ ಹತ್ತಿರಿ, ದಿನ ಕನ್ಸಿಸ್ಟೆನ್ಸಿ ಇದ್ದರೆ ನಾವು ಒಪ್ತೀವಿ. ಬಟ್ ಈ ಪರಿಸ್ಥಿತಿ ಉದ್ಭವ ಆಗಿದ್ದು ಪಾಪ ವಿಜಯೇಂದ್ರ ಅವರು ಮೆಟ್ರೋ ಹತ್ತ ಪರಿಸ್ಥಿತಿ ಯಾಕೆ ಬಂತು ಅದಕ್ಕೆ ಉತ್ತರ ಕೇಳ್ತಾ ಇದ್ದೀವಿ. ಮೆಟ್ರೋ ತೊಗೊಂಡಿದ್ರೆ ಸಂತೋಷ, ದಿನ ತೊಗೊಳ್ಳಿ, BMTC ತೊಗೊಳ್ಳಿ, ಎಲ್ಲ ಬೇರೆ BJP ಎಲ್ಲರ ಶಕ್ತಿ ಯೋಜನೆ ಉಪಯೋಗ ಪಡೀರಿ, ಬೇಡ ಅಂತ ಇಲ್ಲ. ಆದರೆ ಈ ಪರಿಸ್ಥಿತಿಗೆ ಬಂದಿದ್ದು ಯಾಕೆ ಅಂತ ನಾವು ಕೇಳ್ತಾ ಇರೋದು. ವಿಜಯೇಂದ್ರ ಅವರು ಇರ್ಬೋದು, ನಾರಾಯಣ ಸ್ವಾಮಿ ಅವರು ಇರ್ಬೋದು, ಅಶೋಕ್ ಅವರು, ಇವೆಲ್ಲ ಸರಳತೆ ಮಾಡ್ತಾ ಇದ್ದಾರಲ್ಲ. ಯಾಕೆ ಈ ಪರಿಸ್ಥಿತಿ ಯಾಕೆ ಬಂತು ಅವರಿಗೆ, ನಮಗೆ? ಅದಕ್ಕೆ ಕೇಳ್ತಾ ಇರೋದಲ್ವ ನಾವು. ಸರ್, ಈಗ ನಿನ್ನೆ ಮುಸ್ಲಿಂ ಯೂನಿಯನ್ ಸಂಘಟನೆಗಳೆಲ್ಲ ಸಭೆ ಮಾಡಿದ್ದಾರೆ. ಸಮಾವೇಶದಲ್ಲಿ ಒಂದೇ ಒಕ್ಕರ್ಲ ಅಭಿಪ್ರಾಯ, SIRಗೆ ಅವಕಾಶ ಕೊಡಬೇಕು. ಈಗಾಗಲೇ ಮಾತನಾಡಿದ್ವಿ ಗೌಡ್ರೆ, ಸಾಧನ ಸಮಾವೇಶ ವಿಚಾರವಾಗಿ ಯಾವ ಪುರುಷಾರ್ಥಕ್ಕೆ ಮಾಡ್ತಿದ್ದಾರೆ, ಪಿಂಚಣಿಯವರಿಗೆ ಕರೆಕ್ಟಾಗಿ ಪಿಂಚಣಿ ಕೊಡಕ್ಕೆ ಆಗ್ತಿಲ್ಲ ಸರ್ಕಾರ ಅಂತ ಅಶೋಕ್ ಅವ್ರಿಗೆ ಕಿಡಿಕಾಡಿದ್ದಾರೆ. ಅಶೋಕ್ ಅವ್ರು ಹೇಳ್ತಾರೆ, ಇವರೇ ಪಾಪ ಅವ್ರು ವಿರೋಧ ಪಕ್ಷದಲ್ಲಿದ್ದಾರೆ, ಎಲ್ಲದಕ್ಕೂ ವಿರೋಧ ಮಾಡೋದು ಹ್ಯಾಬಿಟ್ ಆಗಿಬಿಟ್ಟಿದೆ. ಕರೆಕ್ಟಾಗಿ ಅಂಕಿ ಅಂಶಗಳು ಕೊಟ್ಟು ಹಿಂಗೇನಾದರೂ ಮಾಡಿದ್ರೆ ಏನೋ ನಮಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಬೋದು. ಅಸೆಂಬ್ಲಿ ಟೈಮ್ನಲ್ಲಿ ಸುಮ್ಮನೆ ಇರ್ತಾರೆ. ಅಸೆಂಬ್ಲಿ ಇದ್ದಾಗ ವಾಕೌಟ್ ಮಾಡ್ತೀವಿ, ಬಾವಿಗೆ ಬೀಳ್ತೀವಿ ಅಂತಾರೆ. ಅಲ್ಲಿ ಯಾಕೆ ಚರ್ಚೆ ಮಾಡಲ್ಲ? ಇವೆಲ್ಲ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಲಿ, ಯಾರು ಬೇಡ ಅಂದಿದ್ದಾರೆ?
ಸುಮ್ಮನೆ ಇವೆಲ್ಲ ಹೆಡ್ಲೈನ್ ಬರಲಿಕ್ಕೆ ಬ್ರೇಕಿಂಗ್ ನ್ಯೂಸ್ ಕೊಡಲಿಕ್ಕೆ ಮಾತುಗಳು. ಈಗ ಹಂಗಿದ್ದಿದ್ರೆ ಮತ್ತೆ ಯಾಕಪ್ಪ ಎಲ್ಲ ಬೈ ಎಲೆಕ್ಷನ್ ಎಲ್ಲ ಗೆದ್ದಿದ್ದೀವಲ್ಲ ನಾವು.